ಸ್ವಾಮಿಯೊಂದು ಬೆಳಗಿನ ಛಾವದಲ್ಲಿ ನಿನ್ನ ಮಕ್ಕಳಾದವರೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ನಾಮವನ್ನು ಕೊಂಡಾಡುವಂತೆಯೂ ನಿನ್ನ ನಾಮವನ್ನು ಸ್ತುತಿಸುವಂತೆಯೂ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆಯೂ ನೀನು ನಮಗೆ ಸಹಾಯವನ್ನು ಮಾಡು ದೇವ. ವಿಶೇಷವಾಗಿ ಸ್ವಾಮಿ, ಈ ಜೂಮ್ ಆ್ಯಪಲ್ಲಿ ಸೇರ್ತಕ್ಕಂಥ ಎಲ್ಲ ದೈವ ಸೇವಕರನ್ನು, ಎಲ್ಲ ದೈವ ಮಕ್ಕಳನ್ನು ಸ್ವಾಮಿ, ಆತ್ಮಿಕವಾದತಕ್ಕಂಥ ನಮ್ಮ ನೇತ್ರಗಳನ್ನು ತೆರೆ ಮಾಡಿ ಪ್ರತಿಯೊಂದು ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆಯೂ ನೀನು ಸಹಾಯವನ್ನು ಮಾಡು ದೇವ. ನಿಮ್ಮ ದಾಸರಾದ ನಮಗೆ ಸ್ವಾಮಿ, ಪರಲೋಕದ ಸುವರ್ಣಗಳನ್ನು, ಪರಲೋಕ ಸುಜ್ಞಾನವನ್ನು ಕೊಟ್ಟು ನಿನ್ನ ವಾಕ್ಯವನ್ನು ಉತ್ತಮರತರ ಪ್ರಕಟಿಸುವಂತೆಯೂ ಬೋಧಿಸುವಂತೆಯೂ ಉಪದೇಶಿಸುವಂತೆಯೂ ನೀನು ನಮಗೆ ಸಹಾಯ ಮಾಡು ದೇವ. ವಾಕ್ಯ ಭಾಗವನ್ನು ಆದಿಯಿಂದಲೂ ಅಂತ್ಯದವರೆಗೂ ಮಧ್ಯಸ್ಥನಾಗಿದ್ದುಕೊಂಡು ನೀನು ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಛಾವದಲ್ಲಿ ದೇವರ ಒಂದು ಸ್ಥಾನದಲ್ಲಿ ಸೇರಿಬರ್ತಕ್ಕಂಥ ಎಲ್ಲ ದೈವ ಜನರಿಗೂ ದೈವ ಸೇವಕರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನಕ್ಕೆ ನೇಮಕವಾಗತಕ್ಕಂಥ ಮುಖ್ಯ ತಲೆಬರ ಏನೆಂಬುದನ್ನು ನೋಡುತ್ತಿರುವಾಗ ಆಶೀರ್ವಾದದ ಶಾಶ್ವತ ತೋಳುಗಳು ಎಂಬುದಾಗಿ. ಆಶೀರ್ವಾದದ ಶಾಶ್ವತ ತೋಳುಗಳು ಅಂದರೆ ಕೈಗಳು ಎಂಬುದಾಗಿ ಅರ್ಥವನ್ನು ಸೂಚಿಸುತ್ತದೆ. ಮತ್ತು ನನ್ನ ಸತ್ಯವೇದದ ವಾಕ್ಯದ ಧ್ಯಾನ ಧರ್ಮೋಪದೇಶ ಕಂಡ 33ನೇ ಅಧ್ಯಾಯ 26ರಿಂದ 29 ವಚನಗಳು. ಹಾಗೆ ಮಕ್ಕಳ ಸತ್ಯವೇದ ಭಾಗ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 1ರಿಂದ 17 ವಚನಗಳು. ಹಾಗೆ ಒಂದು ವರ್ಷಕ್ಕೆ ಸತ್ಯವೇದವು ಅಧ್ಯಯನದ ಭಾಗ ಆರಣ್ಯಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಿಂದ 49 ವಚನಗಳವರೆಗೆ ನಾವು ನೋಡ್ತಾ ಇದ್ದೇವೆ. ಮತ್ತು ಬಾಯಿಪಾಠ ವಚನ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27 ವಚನ ಬಾಯಿಪಾಠ ವಚನವಾಗಿರ್ತದೆ. ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೊಳ್ಳೋದೇನೆಂದರೆ, ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಶಾಶ್ವತ ತೋಳುಗಳು, ಶಾಶ್ವತ ಆಶೀರ್ವಾದಗಳು, ಶಾಶ್ವತ ಕೈಗಳು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಸತ್ಯದ ಭಾಗದಲ್ಲಿ ನೋಡುತ್ತಿರುವಾಗ ದೇವರು ಮೋಶೆ ಇಸ್ರಾಯೇಲರಿಗೆ 12 ಕುಲಗಳ ವಿಷಯದಲ್ಲಿ ಹೇಳಿದ ಆಶೀರ್ವಾದ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಹೀಗೆ ನಮಗೆ ಬರತಕ್ಕಂಥ ಒಂದು ವಿಷಯ ಅಂತಿಮ ಆಶೀರ್ವಾದ. ಇಸ್ರಾಯೇಲ್ 12 ಕುಲಗಳಲ್ಲಿ ಕೊನೆಯ ಒಂದು ಕುಲ ಆಸೀರ್ ಕುಲದ ಒಂದು ವಿಷಯವಾಗಿ ದೇವರು ಮೋಶೆ ಮೂಲಕವಾಗಿ ಅಂತಿಮ ಅಂತ್ಯ ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 26ರಿಂದ 29 ನೋಡ್ತಿರುವಾಗ ಮೋಶೆಯು ಇಸ್ರಾಯೇಲ್ ಮೇಲೆ ನೀಡಿದ ಅಂತಿಮ ಆಶೀರ್ವಾದವು ದೇವರು ಅನನ್ಯತೆ ಶಕ್ತಿ ಮತ್ತು ರಕ್ಷಣೆಯ ಅದ್ಭುತ ಘೋಷಣೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಪ್ರತಿಯೊಂದು ಬುಡಕಟ್ಟು ಜನಾಂಗವನ್ನು ಆಶೀರ್ವದಿಸಿದ ನಂತರ ಮೋಶೆಯು ದೇವರು ಯಾರು ಮತ್ತು ಆತನು ತನ್ನ ಜನರಿಗೆ ಏನು ಮಾಡಿದ್ದಾನೆ ಎಂಬುದರ ಸಾರಾಂಶದೊಂದಿಗೆ ಕೊನೆಗೊಳ್ಳುತ್ತದೆ. ಈ ವಚನಗಳು ನಮ್ಮ ದೇವರಂತೆ ಯಾರೂ ಇಲ್ಲ ಎಂದು ನಮಗೆ ನೆನಪಿಸುತ್ತದೆ. ಅವರು ನಮಗೆ ಸಹಾಯ ಮಾಡಲು ಸ್ವರ್ಗವನ್ನು ಸವಾರಿ ಮಾಡುತ್ತಾರೆಂಬುದಾಗಿ ನೋಡುತ್ತೇವೆ. ಮತ್ತು ಶಾಶ್ವತ ತೋಳುಗಳಿಂದ, ಶಾಶ್ವತ ಕೈಗಳಿಂದ, ಶಾಶ್ವತ ಪ್ರೇಮದಿಂದ ಅವರು ನಮ್ಮನ್ನು ಹಿಡಿದಿರುತ್ತಾರೆ. ನಾವು ಆತನಲ್ಲೇ ಸುರಕ್ಷಿತವಾಗಿಲ್ಲ, ನಾವು ವಿಜಯಶಾಲಿಗಳು. ಮೋಶೆಯ ಕೊನೆಯ ಮಾತುಗಳು ಬಗ್ಗೆ ಅಲ್ಲ, ಅವು ದೇವರ ಶ್ರೇಷ್ಠತೆಯನ್ನು, ದೇವರ ಜನರ ಆಶೀರ್ವಾದದ ಬಗ್ಗೆ ಕುರಿತು ನಾವಿಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದ 26ರಿಂದ 29 ವಚನಗಳು ನೋಡ್ತಿರುವಾಗ ದೇವರು ಅಲ್ಲಿ ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಲ್ಲಿ ಆಶೀರ್ ಕುಲಕ್ಕೆ ಒಂದು ಕೊನೆಯ ಒಂದು ಆಶೀರ್ವಾದವನ್ನು ನೀಡುತ್ತಾನೆ ಎಂಬುದನ್ನು ನೋಡುತ್ತಿರುವಾಗ ಅಲ್ಲಿ ಹೇಳಲ್ಪಡುತ್ತದೆ,
ನಿಮ್ಮ ದೇವರಿಗೆ ಸಮಾನರು ಯಾವನೂ ಇಲ್ಲ. ನಮ್ಮ ದೇವರಿಗೆ ಈ ಲೋಕದಲ್ಲಿ ಸಮಾನರು ಯಾರೂ ಇಲ್ಲ ಎಂಬುದಾಗಿ ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಇರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಆತನು ಆಕಾಶವನ್ನ ಏರಿ ಮೇಘರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ದೇವರು ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅಂದರೆ, ದೇವರು ಪಡೆದರೆ ಭೂಮಿ ಆಕಾಶವನ್ನುಂಟು ಮಾಡದ ಯೆಹೋವನಿಂದಲೇ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ, ಆ ರೀತಿಯಲ್ಲಿ ನಿಮಗೆ ಸಹಾಯ ಬರ್ತದೆ ಎಂಬುದಾಗಿ ಮೋಸೆ ಇಸ್ರಾಯೇಲ್ ಜನರಿಗೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದನಲ್ಲ, ಆದಿಯಿಂದಲೂ ದೇವರು ಇಸ್ರಾಯೇಲ್ ಜನರಿಗೂ ಮತ್ತು ನಮಗೂ ಸಹ ನಿವಾಸ ಸ್ಥಾನವಾಗಿದ್ದಾನೆ. ಭಕ್ತ ಒಂದು ಹಾಡಿ ಬಿಡ್ತಿದ್ದೇನೆ, ಅದೇನೆಂಬುದನ್ನು ನೋಡ್ತಿರುವಾಗ, ನನ್ನ ಆದಿಯು ನೀನೇ ದೇವ, ನನ್ನ ಅಂತ್ಯವು ನೀನೇ ಯೇಸು. ನಮಗೆ ದೇವರು ಆದಿಯಾಗಿದ್ದಾನೆ, ದೇವರೇ ನಮಗೆ ಅಂತ್ಯ ಆಗಿದ್ದೇನೆ ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಮೋಶೆಯು ಇಸ್ರಾಯೇಲ್ ಜನರಿಗೆ ನಿಮ್ಮ ಆದಿಯಿಂದಲೂ ನಿವಾಸ ಸ್ಥಾನ ಆಗಿದ್ದಲ್ಲ ದೇವರೆಂಬುದಾಗಿ ಇರತಕ್ಕಂಥದ್ದನ್ನು ನೋಡುತ್ತೇವೆ. ಮತ್ತು ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಸದಾ ನಿರಂತರವಾಗಿ ಯಾವಾಗಲೂ ದೇವರ ಹಸ್ತ ನಮ್ಮ ಮೇಲೆ ಇರುತ್ತದೆ. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಶಾಶ್ವತ ತೋಳುಗಳಿಂದ, ಶಾಶ್ವತವಾದ ಕೈಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲ್ಪಡ್ತಾರೆ. ಅದೇ ರೀತಿ ಇಸ್ರಾಯೇಲ್ ಜನರನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದಾರೋ ಅದೇ ರೀತಿಯಲ್ಲೂ ಸಹ ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲ್ಪಡ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ಹೇಳಲ್ಪಡ್ತದೆ, ಆತನು ನಿಮ್ಮ ಎದುರಿನಿಂದ ಶತ್ರುಗಳನ್ನು ಹೊಡಿಸಿ ಅವರನ್ನು ಸಂಹರಿಸಿ ಎಂದು ಆಜ್ಞಾಪಿಸಿದನು. ಆದ ಕಾರಣ ಇಸ್ರಾಯೇಲರು ಆಕಾಶದಿಂದ ಮಂಜು ಸುರಿದು ಧಾನ್ಯವು ದ್ರಾಕ್ಷರಸವು ಸಮೃದ್ಧಿಯಾಗಿರುವ ದೇಶದಲ್ಲಿ ಇರಿ. ನೋಡಿ, ದೇವರು ಆಕಾಶದಿಂದ ಮಂಜುವನ್ನು ಸುರಿಸಿ ಇಸ್ರಾಯೇಲ್ ಜನರಿಗೆ ದವಸ ಧಾನ್ಯಗಳನ್ನು ಬೆಳೆಯುವಂತೆಯೂ ಮತ್ತು ದ್ರಾಕ್ಷರಸವನ್ನು ಸಮೃದ್ಧಿಯಾಗಿ ಬೆಳೆಯುವಂತೆಯೂ ಆ ದೇಶದಲ್ಲೇ ನೀವು ಇರಿ ಎಂಬುದಾಗಿ ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಆಶೀರ್ವಾದ ವಚನಗಳನ್ನು ಕೊಡ್ತಕ್ಕಂಥದ್ದನ್ನು ನೋಡುತ್ತೇವೆ. ಹಾಗೆ ದೇವರಲ್ಲಿ ನಾವು ಇರುವುದಾದರೆ, ದೇವರ ಭರವಸೆಯಿಂದ ನಾವು ಜೀವಿಸುವುದಾದರೆ, ದೇವರು ನಮಗೂ ಬೇಕಾಗ್ತಕ್ಕಂಥ ಸಕಲ ವಿಧವಾದ ದಿವ್ಯ ಆಶೀರ್ವಾದಗಳನ್ನು ದೇವರು ನಮಗೆ ದಯಪಾಲಿಸುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕವಾಗಿ ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಮತ್ತು ಆತನು ನಿರ್ಭಯವಾಗಿ ವಾಸಿಸುವರಾದರು, ಯಾಕೋಬ ಸಂಭವರು ಸುರಕ್ಷಿತರಾದರು. ಇಲ್ಲಿ ದೇವರ ವಾಕ್ಯ ಪಡ್ತದೆ, ದೇವರನ್ನು ನಂಬತಕ್ಕಂಥವರು ಈ ಲೋಕದಲ್ಲಿ ನಿರ್ಭಯವಾಗಿ ಜೀವಿಸಬಹುದು ಎಂಬುದಾಗಿ ದೇವರು ನಮಗೆ ಅಭಯ ವಚನವನ್ನು ನೀಡುತ್ತಾರೆ. ಇಸ್ರಾಯೇಲ್ ಜನರಿಗೆ ಸಹ ದೇವರೇನು ಮಾಡ್ತಾರೆ, ನಿರ್ಭಯವಾಗಿ ನೀವು ವಾಸಿಸಬಹುದು ಎಂಬುದಾಗಿ, ಇಂಥ ಭಯದಿಂದ ಅಲ್ಲ, ನಿರ್ಭಯವಾಗಿ ನೀವು ವಾಸಿಸಿರಿ ಎಂಬುದಾಗಿ ಅಭಯ ವಚನವನ್ನು, ದಿವ್ಯ ಆಶೀರ್ವಾದವನ್ನು ದೇವರು ನೀಡ್ತಾರೆ. ಹಾಗೆ ಭಕ್ತನು ಸಹ ಒಂದು ಹಾಡು ಆಡ್ತದನೆ, ಭಯವು ಯಾಕೆ ನಿಮಗೆ ದೇವರ ದಯವು ಇರುವವರೆಗೆ ಎಂಬುದಾಗಿ. ನಮಗೆ ಭಯ ಇರಬಾರದು. ದೇವರ ದಯ ಇತ್ತಂದರೆ ನಮಗೆ ಭಯ ಇರುವುದಿಲ್ಲ. ದೇವರ ದಯ ಅಂತಕ್ಕಂಥ ನಮ್ಗೆ ಇಲ್ಲದೆ ಹೋದರೆ ನಮಗೆ ಭಯ ಇರ್ತದೆ. ಅದಕ್ಕೆ ಭಕ್ತನು ಭಯವು ಯಾಕೆ ನಿಮಗೆ ದೇವರ ದಯ ಇರುವವರೆಗೆ ಎಂಬುದಾಗಿ, ದೇವರ ದಯೆ ಇಸ್ರಾಯೇಲ್ ಜನರಿಗೆ ಇತ್ತು ಎಂಬುದಾಗಿ ನೋಡ್ತೇವೆ. ಹಾಗೆ ಇಸ್ರಾಯೇಲ್ ಜನ ಮೇಲೆ ಇರ್ತಕ್ಕಂಥ ದಯೆ ನಮಗೂ ಮತ್ತು ನಿಮಗೂ ಸಹ ದೇವರೇ ಮಾಡ್ತಾರೆ, ದಯೆಯನ್ನು ತೋರಿಸ್ತಕ್ಕಂಥರಾಗಿದ್ದಾರೆ. ಅದೇ ರೀತಿಯಲ್ಲಿ ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಇರತಕ್ಕಂಥದ್ದನ್ನು ನೋಡ್ತೇವೆ. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಅದೇ ರೀತಿಯಲ್ಲಿ ಭಕ್ತನ ಒಂದು ಹಾಡ್ತಾನೆ, ದೇವರನ್ನು ಆರಿಸಲು ನಾವು ಎಷ್ಟೋ ಧನ್ಯರು, ದೇವರನ್ನು ಕೊಂಡಾಡ್ತಕ್ಕಂಥ ನಾವೇ ಭಾಗ್ಯವಂತರು ಎಂಬುದಾಗಿ ಒಂದು ಹಾಡು ಸುತ್ತ ನೋಡ್ತಾ ಇದೆ. ಎಲ್ಲ ಒಂದು ಮಾತುಗಳನ್ನು ನೋಡ್ತಿರುವಾಗ ಇದರಲ್ಲಿ ನಮಗೇನು ಗೊತ್ತಾಗುತ್ತಂದರೆ, ದೇವರ ಒಂದು ಶಕ್ತಿ, ದೇವರ ಒಂದು ಪ್ರಭಾವ, ದೇವರ ಒಂದು ನಮ್ಮನ್ನು ಕೈ ಹಿಡಿದು ನಡೆಸ್ತಾನಂತಕ್ಕಂಥದ್ದನ್ನು ಇಲ್ಲಿ ನಮಗೆ ತೋರಿ ಬರ್ತದೆ. ಮತ್ತು ಮುಂದೆ ನೋಡ್ತಿರುವಾಗ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದುವಿರಿ. ನಾವು ಯಾವುದೇ ಕೆಲಸ ಕಾರ್ಯದಲ್ಲಿ ಈ ಲೋಕದಲ್ಲಿ ಜೀವಿಸ್ತಿರುವಾಗ ಜಯ ಹೊಂದಬೇಕಾದರೆ ದೇವರ ಅನುಗ್ರಹ ನಮ್ಮ ಮೇಲೆ ಇರಬೇಕು. ಹಾಗೆ ದೇವರು
ಇಸ್ರಾಯೇಲರ ಮೇಲೆ ಅನುಗ್ರಹ ಇರುವುದರಿಂದ ಅವರು ಅನೇಕ ವಿಧವಾದ ರೀತಿಯಲ್ಲಿ ಸಕಲ 12 ಕುಲಗಳು ಆಶೀರ್ವಾದ ಯಾವ ರೀತಿಯಲ್ಲಿ ದೇವರ ಆಶೀರ್ವಾದ ಹೊಂದಿದ್ದಾರೋ ಹಾಗೆ ನಾವು ಸಹ ಆಶೀರ್ವಾದ ಹೊಂದತಕ್ಕಂಥ ಮಕ್ಕಳಾಗಿರ್ತೇವೆ. ಮತ್ತು ಆತನೇ ನಿಮ್ಮನ್ನು ಕಾಯುವ ಡಾಲು ಮತ್ತು ನಿಮ್ಮ ಗೌರವವನ್ನು ಕಾಪಾಡುವ ಶಕ್ತಿಯೂ ಆಗಿದ್ದಾನೆ. ಆತನೇ ನಮ್ಮನ್ನು ಕಾಯತಕ್ಕದ್ದು, ನಮ್ಮನ್ನು ಯಾವಾಗಲೂ ಕಾಯ್ತಾ ಇರುತ್ತೆ, ನಮ್ಮನ್ನು ನಿತ್ಯ ನಿರಂತರವಾಗಿ ಕಾಯ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಮೋಶೆ ಮೂಲಕವಾಗಿ 40 ವರ್ಷಗಳ ಕಾಲ ಕಾಯ್ದು ಕಾಪಾಡ್ತಾ ಬರ್ತಾರೆ. ಅರಣ್ಯದಲ್ಲಿ 40 ವರ್ಷಗಳ ಕಾಲ ಕಾಪಾಡಿ. ಅದೇ ರೀತಿಯಲ್ಲಿ ನಿಮ್ಮನ್ನು ಸಹ ದೇವರು ಕಾಯುವಂಥ ದೇವರಾಗಿದ್ದಾನೆ. ಸದಾಕಾಲ ಕೋಳಿ ತನ್ನ ಮರಿಗನ್ನು ಯಾವ ರೀತಿ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡು ಕಾಯ್ದು ಕಾಪಾಡುತ್ತದೋ ಅದೇ ರೀತಿಯಲ್ಲೂ ಸಹ ದೇವರು ನಮ್ಮನ್ನು ಕಾಯ್ದು ಕಾಪಾಡ ಮತ್ತು ನಮ್ಮ ಗೌರವವನ್ನು ಕಾಪಾಡ್ತಕ್ಕಂಥ ಶಕ್ತಿ ಆಗಿದ್ದಾನೆ. ದೇವರು ನಿಮ್ಮನ್ನು ಸಕಲ ವಿಧ ರೀತಿಯಲ್ಲಿ ಗೌರವದಿಂದ ಕಾಪಾಡುತ್ತಾರೆ. ಗೌರವದಿಂದ ದೇವರು ನಮ್ಮನ್ನು ನಡೆಸುತ್ತಾರೆ. ಇಸ್ರಾಯೇಲ್ ಜನರನ್ನು ಸಹ ಉತ್ತಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡೆಸಿದರು, ಅರಣ್ಯದಲ್ಲಿ ಯಾವುದೇ ರೀತಿಯಲ್ಲಿ ಕೊಂದುಕೊರತೆ ಬರದಂತೆ ನಡೆಸಿದರು, ಅದೇ ರೀತಿಯಲ್ಲಿ ದೇವರು ನಮ್ಮ ಗೌರವವನ್ನು ಕಾಪಾಡ್ತಕ್ಕಂಥ ಶಕ್ತಿಯೂ ಸಹ ಆಗಿದೆ. ಅಂತ ಒಂದು ಬಲ, ಅಂತ ಒಂದು ಶಕ್ತಿ, ಅಂತ ಒಂದು ಪರಾಕ್ರಮ ದೇವರಲ್ಲಿದೆ ಪ್ರಿಯ. ಮತ್ತು ಅದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುವರು. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುವರು. ನಮಗೆ ಈ ಲೋಕಕ್ಕಂಥ ಶತ್ರುಗಳು ನಮ್ಮ ಮುಂದೆ ಮುದುರಿಕೊಳ್ತಾರೆ. ಆ ರೀತಿಯಲ್ಲಿ ದೇವರು ನಮಗೆ ಶಕ್ತಿಯನ್ನು ಕೊಡುತ್ತಾರೆ, ಆ ರೀತಿಯಲ್ಲಿ ದೇವರು ನಮಗೆ ಜಯವನ್ನು ಕೊಡುತ್ತಾರೆ ಎಂಬುದಾಗಿ, ಮತ್ತು ಆ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡುತ್ತದೆ. ಹಾಗೆ ನಾವು ಸಹ ಈ ಲೋಕದಲ್ಲಿ ಜೀವಿಸ್ತಿರುವಾಗ ದೇವರ ಶಾಶ್ವತವಾದ ಒಂದು ಆಶೀರ್ವಾದ, ಶಾಶ್ವತ ಒಂದು ಕೈಗಳು ನಮ್ಮ ಮೇಲೆ ಇರ್ತದೆ. ದೇವರು ನಮಗೆ ಒಂದು ಅಭಯವಚನವನ್ನು ನೀಡುತ್ತಾರೆ, ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ಎಂಬುದಾಗಿ. ದೇವರು ನಿಮ್ಮನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ದೇವರು ಇಸ್ರಾಯೇಲ್ ಜನರನ್ನು ಯಾವ ರೀತಿಯಲ್ಲಿ ಶಾಶ್ವತ ಕೈಗಳಿಂದ, ಶಾಶ್ವತ ಬಲದಿಂದ ದೇವರನ್ನು ನಡೆಸಿದರೋ, ಇಸ್ರಾಯೇಲ್ ಜನರಿಗೆ ಯಾವ ರೀತಿಯ ಆಶೀರ್ವಾದವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ನಮಗೂ ಹಾಗೂ ನಿಮಗೂ ಸಕಲ ವಿಧ ರೀತಿಯ ಆಶೀರ್ವಾದಗಳನ್ನು ದೇವರು ತಮ್ಮ ಹಸ್ತದಿಂದ ನಮಗೆ ದೊರಕಿಸಿಕೊಡ್ತಾರಂತಕ್ಕಂಥದ್ದನ್ನು ನಾವಿಲ್ಲಿ ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ನಮಗೆ ಶಕ್ತಿ ದೇವರಿಂದನೇ, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ದೇವ್ರ ವಾಕ್ಯ ಹೇಳ್ಪಡ್ತದೆ, ನಿನ್ನನ್ನು ಬಿಟ್ಟು ನಾನೇನು ಮಾಡೋಕ್ಕಾಗುವುದಿಲ್ಲ. ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ದೇವರನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ, ದೇವರಿದ್ರೇ ನಾವು ಎಲ್ಲ ಮಾಡೋಕ್ಕೆ ಸಾಧ್ಯ. ಈ ರೀತಿಯಲ್ಲಿ ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಆಶೀರ್ವಾದ ಬಲವನ್ನು, ಆಶೀರ್ವಾದ ಕೈಗಳನ್ನು ನೀಡ್ತಾನೆ. ಹಾಗೆ ನಮಗೂ ನಿಮಗೂ ನೀಡ್ತಕ್ಕಂಥದ್ದನ್ನು ಈ ವಾಕ್ಯದ ಮೂಲಕವಾಗಿ ನಾವು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ನೋಡ್ತಿರುವಾಗ ದೇವರ ವಿಶಿಷ್ಟ ಶಕ್ತಿಯನ್ನು ನಂಬಿರಿ. ನಮ್ಮ ಜೀವನಕ್ಕೆ ಹಾಗೂ ನಿಮ್ಮ ಜೀವನಕ್ಕೆ ಅನ್ವಯಿಸಪಡ್ತಕ್ಕಂಥ ಒಂದು ದೇವರ ವಾಕ್ಯ, ದೇವರ ಒಂದು ವಿಶೇಷವಾದ ಒಂದು ಶಕ್ತಿ ನಾವು ನಂಬಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತದೆ. ಇಲ್ಲಿ ನಾವು ನೋಡ್ತಿರುವಾಗ ಮೋಸೆ ಕೆಂಪು ಸಮುದ್ರವನ್ನು ಇಬ್ಬಾಗವನ್ನು ಮಾಡಿದ. ಮೋಶೆ ಇಸ್ರಾಯೇಲ್ ಜನ ನಡೆಸಿಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಕೆಂಪು ಸಮುದ್ರವನ್ನು ಇಬ್ಬಾಗವನ್ನಾಗಿ ಮಾಡಿ ಅವರು ನಡೆಸಿಕೊಂಡು ಹೋದ. ಇದು ದೇವರ ಶಕ್ತಿ, ಇದು ದೇವರ ವಿಶೇಷವಾಗತಕ್ಕಂಥ ಒಂದು ಶಕ್ತಿ ಎಂಬುದಾಗಿ ನಾವು ನಂಬಿ. ಇಸ್ರಾಯೇಲ್ ಜನರಲ್ಲಿ ಯಾವ ರೀತಿಯ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದರು, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಒಂದು ಸಮುದಾಯದಲ್ಲಿ ಸಹ ದೇವರು ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ದೇವರ ತಮ್ಮ ಶಕ್ತಿನ ಪ್ರದರ್ಶನ ಮಾಡುತ್ತಾರೆ. ದೇವರು ನಮ್ಮ ಸಂಗಡ ಇರುತ್ತಾರೆ, ದೇವರು ನಮ್ಮ ನಡೆಸ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮತ್ತು ಎರಡನೇದಾಗಿ ನೋಡ್ತಿರುವಾಗ ಬಂಡೆಯಿಂದ ನೀರನ್ನು ಬರಮಾಡ.
ದೇವರು ಮೋಶೆ ಮೂಲಕವಾಗಿ ಬಂಡೆಯಿಂದ ನೀರನ್ನು ಬರಮಾಡಿದ. ಇದು ದೇವರು ವಿಶಿಷ್ಟವಾಗ್ತಕ್ಕಂಥ ಶಕ್ತಿ. ಅದೇ ರೀತಿಯಲ್ಲಿ ದೇವರು 12 ಜನ ಶಿಷ್ಯರನ್ನು ಕರೆದು ಭೂಲೋಕ ಪರಲೋಕ ಎಲ್ಲ ಅಧಿಕಾರಿಗಳನ್ನು ಕೊಡಲ್ಪಟ್ಟಿದೆ, ನೀವು ಹೊರಟು ಹೋಗಿ ಎಲ್ಲ ದೇಶದ ಶಿಷ್ಯರನ್ನಾಗಿ ಮಾಡಿರ್ತಕ್ಕಂಥ ಅಧಿಕಾರವನ್ನು, ಶಕ್ತಿಯನ್ನು ದೇವರು ಶಿಷ್ಯರಿಗೆ ಕೊಟ್ಟು, ಅಂಥ ಒಂದು ಶಕ್ತಿ ಸಹ ದೇವರಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನು ನಾವು ನಡೆಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರಚೋದನೆ ಮಾಡುತ್ತೆ. ಅದನ್ನು ನಡೆಸ್ತಕ್ಕಂಥ ನಾವು ಬೇಕು. ದೇವರ ಶಕ್ತಿ ನಮ್ಮಲ್ಲಿ ಇರಬೇಕು. ದೇವರ ಶಕ್ತಿ ನಮ್ಮಲ್ಲಿ ಇಲ್ಲಂದರೆ ನಾವು ದೇವರ ಮಕ್ಕಳು ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕಹಿಯಾದ ನೀರನ್ನು ಸಿಹಿಯನ್ನಾಗಿ ಮಾರ್ಪಡಿಸಿದರು. ಇದು ಒಂದು ದೇವರ ಹೊತ್ತಕ್ಕಂಥ ವಿಶೇಷವಾದ ಒಂದು ಶಕ್ತಿ. ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ದೇವರ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಇಲ್ಲಿ ತೋರಿಸ್ತಾರೆ. ಹಾಗೆ ನಾವು ಈ ಲೋಕದಲ್ಲಿ ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸಿದಾಗ, ದೇವರ ವಾಕ್ಯ ಪ್ರಕಾರವಾಗಿ ನಡೆದಾಗ, ದೇವರ ಹನ್ನದಲ್ಲಿ ಇರುವಾಗ ದೇವರು ನಮ್ಮ ಮೂಲಕವಾಗಿಯೂ ನಿಮ್ಮ ಮೂಲಕವಾಗಿಯೂ ಆತನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಾನೆ. ಆತನ ಶಕ್ತಿ ಮೂಲಕವೂ ಅದ್ಭುತ ಕಾರ್ಯವನ್ನು ನಡೆಸ್ತಾನೆ ಎಂಬುದಾಗಿ ನಾವು ಇಲ್ಲಿ ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಮತ್ತು ಮೂರನೇದಾಗಿ ನೋಡ್ತಿರುವಾಗ ಆಕಾಶದಿಂದ ಮನ್ನವನ್ನು ಸುರಿಸ್ತಾನೆ. ಇಸ್ರಾಯೇಲ್ ಜನರಿಗೆ ಆಕಾಶದಿಂದ ಮನ್ನವನ್ನು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಸರಿಯಾದ ಸಮಯಕ್ಕೆ ದೇವರು ಆಹಾರವನ್ನು ದಿಸಿಕೊಡ್ತಾರೆ. ಇದೇ ಒಂದು ವಿಶಿಷ್ಟವಾದತಕ್ಕಂಥ ಶಕ್ತಿ, ಇದೇ ದೇವರೊಂದು ಅಪಾರವಾದ ಒಂದು ಶಕ್ತಿ ಎಂಬುದಾಗಿ ಇಸ್ರಾಯೇಲ್ ಜನರು ಅರ್ಥ ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ನಾವು ಸಹ ತಿಳ್ಕೊಳ್ಬೇಕಾಗ್ತದೆ ದೇವರ ಶಕ್ತಿ ಎಂಥದ್ದು. ಕೆಲವು ದೇವರನ್ನ ಸುಲಭದ ರೀತಿ ತಿಳ್ಕೊಂಡಿರ್ತಾರೆ. ದೇವರ ಶಕ್ತಿ ಮಹಾ ಗಂಭೀರವಾದದ್ದು. ಮತ್ತು ಇಸ್ರಾಯೇಲನ್ನ 40 ವರ್ಷಗಳ ನಡೆಸಿದರು. ಇಸ್ರಾಯೇಲ್ ಜನರನ್ನು 40 ವರ್ಷ ಅರಣ್ಯದಲ್ಲಿ ನಡೆಸಿದರು. ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರನ್ನು 40 ವರ್ಷಗಳ ಕಾಲ ನಡೆಸ್ತಾರೆ. ಇದು ಒಂದು ದೊಡ್ಡ ಅದ್ಭುತ, ಇದು ಒಂದು ಮಹಾಕಾರ್ಯ, ಇದು ಒಂದು ದೇವರ ವಿಶಿಷ್ಟವಾದತಕ್ಕಂಥ ಶಕ್ತಿ. ಅರಣ್ಯದಲ್ಲಿ ನಡೆಸಿಕೊಂಡು ಹೋಗ್ಬೇಕಾದ್ರೆ ಸಾಮಾನ್ಯವಾದತಕ್ಕಂಥ ಮಾತಲ್ಲ. ಇದೆಲ್ಲ ದೇವರಿಂದಲೇ ಸಾಧ್ಯ, ಮನುಷ್ಯರಿಂದ ಸಾಧ್ಯ ಇಲ್ಲ, ದೇವರಿಂದಲೇ ಎಲ್ಲ ಸಾಧ್ಯ. ಮತ್ತು ಈ ರೀತಿಯಲ್ಲಿ ದೇವರ ಒಂದು ವಿಶಿಷ್ಟ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು. ದೇವರ ವಿಶಿಷ್ಟವಾದ ಶಕ್ತಿಯನ್ನು ನಾವು ಆತುಕೊಳ್ಳಬೇಕು. ದೇವರ ವಿಶಿಷ್ಟವಾದ ಶಕ್ತಿಯನ್ನು ನಾವು ನಂಬಿಕೊಂಡು ಈ ಲೋಕದಲ್ಲಿ ನಡಿಬೇಕಂತಕ್ಕಂಥದ್ದನ್ನು ಮೋಸೆ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ತಿಳಿಸಿದ ರೀತಿಯಲ್ಲಿ ದೇವರ ವಾಕ್ಯ ನಮ್ಮನ್ನು ಸಹ ಪ್ರಚೋದಿಸಲ್ಪಡುತ್ತೆ ಎಂಬುದು. ಹೀಗೆ ನಾವು ಸುವಾರ್ತಿಕರಾದ ಜೀವನ ಚರಿತ್ರೆಯನ್ನು ನೋಡಿಕೊಳ್ಳೋಣ. ಕ್ಯಾಥರಿನ್ ವಾನ್ ಬೋರ್ ಇವರು ಜನವರಿ 29, 1499ರಲ್ಲಿ ಜನಿಸಿದರು ಮತ್ತು ಡಿಸೆಂಬರ್ 20, 1552ರಲ್ಲಿ ಇವರ ನಿಧನವನ್ನು ಹೊಂದಿದ್ದರು. ಇವರು ಸುಮಾರು 53 ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿ ಬಾಳಿದರೆಂಬುದಾಗಿ ನಾವು ನೋಡ್ತೇವೆ. ಮತ್ತು ಕ್ಯಾಥರಿನ್ ವಾನ್ ಬೋರ್ ಅವರು ಜರ್ಮನಿಯ ಸ್ಯಾಕ್ಸೋನಿಯಲ್ಲಿ 1499ರಲ್ಲಿ ಜನಿಸಿದರು. ಕ್ಯಾಥರಿನ್ ವಾನ್ ಬೋರ್ ಅವರನ್ನು ಬಾಲ್ಯದಲ್ಲಿಯೇ ಕಾನ್ವೆಂಟ್ನಲ್ಲಿ ಇರಿಸಲಾಯಿತು. ಅಲ್ಲಿ ಅವರು ಕಠಿಣ ಶಿಸ್ತಿನಲ್ಲಿ ಬೆಳೆದರು ಮತ್ತು ಬಾಲ್ಯದಿಂದ ಇರುವಾಗಲೇ ಕ್ಯಾಥರಿನ್ ವಾನ್ ಬೋರ್ ಅವರು ಸನ್ಯಾಸಿಯಾದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರು ಲೂಥರ್ ಅವರ ಬರಹಗಳನ್ನು ಕೇಳಿದ ನಂತರ ಲೂಥರ್ ಅವರ ಬರಹಗಳಿಂದ ಪ್ರೇರೇಪಣೆ ಹೊಂದಿ ಅವರು ಮತ್ತು ಹಲವಾರು ಸನ್ಯಾಸಿಗಳು ಕ್ರಿಸ್ತ ಶಕ 1523ರಲ್ಲಿ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯವನ್ನು ಆರಿಸಿ ಪರಾರಿಯಾದರು. ಲೂಥರ್ ಅವರ ಒಂದು ಯೇಸು ಕ್ರಿಸ್ತನ ಸತ್ಯ ವಾಕ್ಯವನ್ನು ಅವರು ಕೇಳಿದ ನಂತರ, ಅವರು ಓದಿದ ನಂತರ ಕ್ರಿಸ್ತನಲ್ಲಿ ಸ್ವತಂತ್ರವಾಗಿ ನಾವು ಬದುಕಬೇಕು, ಕ್ರಿಸ್ತನ ಸತ್ಯವಾದ ವಾಕ್ಯವನ್ನು ನಾವು ಹೇಳಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು
ಆ ಒಂದು ಸನ್ಯಾಸ ಆಶ್ರಮದಿಂದ ಅವರೇನಾಗ್ತಾರೆ, ಪರಾರಿಯಾಗ್ತಾರೆ. ಕ್ಯಾಥರಿನ್ ವಾನ್ ಬೋರ್ ಅವರು ಅಲ್ಲಿ ಮಾಜಿ ಸಿಸ್ಟರ್ಸಿಯನ್ ಸನ್ಯಾಸಿಯಾಗಿದ್ದರು. ಆ ಒಂದು ಮಠದಲ್ಲಿ ಅವರು ಮಾಜಿ ಸಿಸ್ಟರ್ಸಿಯನ್ ಸನ್ಯಾಸಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ರು. ಅಲ್ಲಿ ಅವರು ಕೃಷಿ ಮತ್ತು ಆಸ್ಪತ್ರೆಯ ಒಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಕ್ರಿಸ್ತ ಶಕ 1525 ಜೂನ್ 13, 1520 ಮಾರ್ಟಿನ್ ಲೂಥ್ ಅವರನ್ನು ವಿವಾಹವಾದರು. ಕ್ಯಾಥರಿನ್ ವಾನ್ ಬೋರ್ ಅವರು 1525 ಮಾರ್ಟಿನ್ ಲೂಥರ್ ಅವರನ್ನು ವಿವಾಹವಾದರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆಗ ಮಾರ್ಟಿನ್ ಲೂಥರ್ ಅವರಿಗೆ 41 ವರ್ಷ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ಯಾಥರಿನ್ ಬೋನ್ ಅವರಿಗೂ 26 ವರ್ಷ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಸುಧಾರಣೆಯಲ್ಲಿ ಅವರು ನಿಷ್ಠಾವಂತ ಪಾಲುದಾರರಾದರು. ಕ್ಯಾಥರಿನ್ ಅವರ ಮನೆ ಮತ್ತು ಕೃಷಿ ಮತ್ತು ಹಣಕಾಸುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾ ಇದ್ದರು. ಕ್ಯಾಥರಿನ್ ವಾನ್ ಬೋರ್ ಅವರು ತಮ್ಮ ಮನೆಯನ್ನು, ತಮ್ಮ ಒಂದು ಕೆಲಸ ಕಾರ್ಯಗಳನ್ನು, ವಿಶೇಷವಾಗಿ ಕೃಷಿಗಳಲ್ಲಿ ಅವರು ಭಾಳ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಗ್ರಿಕಲ್ಚರ್ ಫೀಲ್ಡ್ ಮತ್ತು ಹಣಕಾಸು ಒಂದು ವ್ಯವಸ್ಥೆಯನ್ನು ಭಾಳ ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಕ್ಕಂಥವರು ಕ್ಯಾಥರಿನ್ ವಾನ್ ಬೋರ್ ಹಾಕಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರು ಅನೇಕ ವಿದ್ಯಾರ್ಥಿಗಳನ್ನು ಅತಿಥಿಗಳಿಗೆ ಆತಿಥ್ಯವನ್ನು ಒದಗಿಸಿದರು. ಅವರು ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ರು ಅನೇಕ ವಿದ್ಯಾರ್ಥಿಗಳಿಗೆ. ಮತ್ತು ಅನಾಥ ಮಕ್ಕಳಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ರು. ಮತ್ತು ಮಕ್ಕಳನ್ನ ಪ್ರೀತಿಯಿಂದ ಅವರು ನೋಡಿಕೊಳ್ತಾ ಇದ್ರು. ಅವರಿಗೆ ಸುಮಾರು 6 ಜನ ಮಕ್ಕಳು ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರ ಒಂದು ಧೈರ್ಯ, ಅವರ ಒಂದು ನಂಬಿಕೆ ಲೂಥರ್ಗೆ ಶಕ್ತಿಯನ್ನು ನೀಡಿದರೆಂಬುದಾಗಿ ಕ್ಯಾಥರಿನ್ ವಾನ್ ಬೋರ್ ಅವರು ಅವರ ಧೈರ್ಯದ ಮೂಲಕವಾಗಿ, ಅವರ ಒಂದು ಕ್ರಿಸ್ತ ನಂಬಿಕೆ ಮೂಲಕವಾಗಿ ಮಾರ್ಟಿನ್ ಲೂಥರ್ ಅವರಿಗೆ, ತಮ್ಮ ಪತಿಯಾಗತಕ್ಕಂಥ ಮಾರ್ಟಿನ್ ಲೂಥರ್ ಅವರಿಗೆ ಶಕ್ತಿಯನ್ನು ನೀಡುತ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ದಾರೆ ದೇವರ ಸೇವಾ ಕಾರ್ಯವನ್ನು ಮಾಡೋದಕ್ಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರು 1552 ಅವರಿಗೆ ಏನಾಗುತ್ತದೆ, ತಮ್ಮ ಒಂದು ಕೃಷಿ ಬೆಳೆ ಏನಾಗುತ್ತೆ, ವೈಫಲ್ಯ ಆಗುತ್ತೆ, ನಾಶ ಆಗುತ್ತೆ, ಸರಿ ರೀತಿಯಲ್ಲಿ ಬೆಳೆ ಬರುವುದಿಲ್ಲ. ಅದರ ನಿಮಿತ್ತವಾಗಿ ಮತ್ತು ಅವರಿಗೆ ಪ್ಲೇಗ್ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಪ್ಲೇಗ್ ಕಾಯಿಲೆಯಿಂದ ಮತ್ತು ಬೆಳೆ ವೈಫಲ್ಯ ಆಗಿರುವುದರಿಂದ ಅವರು ಕ್ರಿಸ್ತ ಶಕ 1552 ನಿಧನರಾಗತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅವರ ಕುಟುಂಬ ನಂಬಿಕೆ ಮೂಲಕ ದೇವರ ಕೆಲಸವನ್ನು ಮುನ್ನಡೆಸಿದ ಉದಾತ್ತ ಸಹಾಯಕ ಎಂದು ನೆನಪಿಸಿಕೊಳ್ಳುತ್ತೇವೆ. ಇವರು ವಿಟೆನ್ಬರ್ಗ್ನಲ್ಲಿ ಕ್ಯಾಥರಿನ್ ಅವರು ಪರಿಸ್ಥಿತಿ ಗಂಭೀರವಾಯಿತು, ಭೀಕರವಾಯಿತು. ಯಾಕಂದರೆ ಅವರಿಗೆ ಪ್ಲೇಗ್ ಬಂತು. ಜರ್ಮನಿಯ ಟೋರ್ಗೆಗೆ ಓಡಿ ಹೋದರು. ಮತ್ತು ಅವರು ಬಂಡಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು 3 ತಿಂಗಳ ನಂತರ 53ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಬಂಡಿ ಅಂತಕ್ಕಂಥ ಅಪಘಾತದಲ್ಲಿ ಅವರು ಏನಾದರೂ ನಿಧಾನವಾದರು. 3 ತಿಂಗಳ ಗಾಯಗೊಂಡು 3 ತಿಂಗಳ 53ನೇ ವಯಸ್ಸಿನಲ್ಲಿ ಅವರು ನಿಧಾನವಾದರು. ಇವರನ್ನು ಪ್ರೊಟೆಸ್ಟೆಂಟ್ ಇತಿಹಾಸದಲ್ಲಿ ಸುಧಾರಣೆಯ ತಾಯಿ ಎಂಬುದಾಗಿ ನಾವು ಕರೀತಾ ಇದ್ದೇವೆ. ಕ್ಯಾಥರಿನ್ ವಾನ್ ಬೋರ್ ಅವರನ್ನು ಪ್ರೊಟೆಸ್ಟೆಂಟ್ ಇತಿಹಾಸದಲ್ಲಿ ಸುಧಾರಣೆಯ ತಾಯಿ ಎಂಬುದಾಗಿ ನಾವು ಇವರನ್ನು ಕರೀತಾ ಇದ್ದೇವೆ. ಈ ರೀತಿಯಲ್ಲಿ ಕ್ಯಾಥರಿನ್ ವಾನ್ ಬೋರ್ ಅವರು 53 ವರ್ಷಗಳ ಕಾಲ ಈ ಲೋಕದಲ್ಲಿ ದೇವರ ಸೇವಾ ಕಾರ್ಯಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗ್ತಕ್ಕಂಥ ನಾವುಗಳು ಹಾಗೂ ನೀವುಗಳು ದೇವರ ವಾಕ್ಯವನ್ನು ಹೇಳೋದು ಮಾತ್ರವಲ್ಲ, ದೇವರ ವಾಕ್ಯ ಪ್ರಕಾರವಾಗಿ, ದೇವರ ಆಜ್ಞೆ ಪ್ರಕಾರವಾಗಿ, ದೇವರ ನಿಯಮದ ಪ್ರಕಾರವಾಗಿ, ನಿಬಂಧನೆ ಪ್ರಕಾರವಾಗಿ ನಾವು ಅನುಸರಿಸ್ತಕ್ಕಂಥವರಾಗಿರಬೇಕು. ಪ್ರತಿ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ಅದು ನಡೀತಾ ಇರಬೇಕು. ಮತ್ತು ಕ್ಯಾಥರಿನ್ ವಾನ್ ಬೋರ್ ಅವರು ಯಾವ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಿದರೋ ಅದೇ ರೀತಿಯಲ್ಲಿ ಅನೇಕ ಮಿಷನರಿ ಜೀವನ ಚರಿತ್ರೆ ನಾವು ಹೇಳ್ತೇವೆ. ಆ ಮಿಷನರಿ ಜೀವನ ಚರಿತ್ರೆಯ ರೀತಿಯಲ್ಲಿ ನಮ್ಮ ಸೇವಾ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕು.
ನಮ್ಮ ಸಭೆಗಳನ್ನು ನಾವು ನಡೆಸ್ಕೊಂಡು ಬೇಕು. ಹಾಗಾದಾಗ ಮಾತ್ರ ನಾವು ಬಾಯಿಯಿಂದ ಪ್ರತಿಯೊಂದು ವಾಕ್ಯವಾಗಲಿ ಮಿಷನರಿ ಚರಿತ್ರೆ ಹೇಳುವುದಲ್ಲಿ ಮಾತ್ರವಲ್ಲ, ಕ್ರಿಯೆಗಳ ಮೂಲಕವಾಗಿ ನಡೆಬೇಕಂತಕ್ಕಂಥದ್ದನ್ನು ದೇವರು ಆಶೆ ಪಡ್ತಾರೆ. ಆಗ ನಮ್ಮ ಆಶೆ ಸಹ ಆಗಿದೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯತನಾದ ದೇವನಿಯ ನಾಮಕ್ಕೆ ಕೋಟೆಯನ್ನು ಕೊಡಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪಾಯಿಸು ವಿಶೇಷವಾಗಿ ಸ್ವಾಮಿ ದೇವರೇ, ಇಸ್ರೇಲ್ ಜನರನ್ನು ಸ್ವಾಮಿ ದೇವರು ನಡೆಸಿದ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ದೇವರಿನಾಗಿದ್ದಕ್ಕಾಗಿ ಸ್ತೋತ್ರ. ಇಸ್ರೇಲರ ಸ್ವಾಮಿ ಮೋಶೆ ಮೂಲಕವಾಗಿ ಯಾಕೋಬನ 12 ಕುಲಗಳಿಗೆ ನೀವು ನೀಡಿದ ಆಶೀರ್ವಾದಗಳನ್ನು ಸ್ವಾಮಿ ನಮಗೂ ಸಹ ನೀಡುವಂಥ ದೇವರು ನೀವಾಗಿದ್ದಕ್ಕಾಗಿ ಸ್ತೋತ್ರ. ದೇವರ ರೀತಿಯಲ್ಲಿ ಸ್ವಾಮಿ ಮೋಶೆ ಇಸ್ರೇಲ್ ಜನರನ್ನು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಯಾವ ರೀತಿಯಲ್ಲಿ ನಡೆಸಿದನೋ ಅದೇ ರೀತಿಯಲ್ಲಿ ಸ್ವಾಮಿ ನಾವು ದೇವರ ವಿಶಿಷ್ಟ ಶಕ್ತಿಯನ್ನು, ದೇವರ ಒಂದು ಶಾಶ್ವತ ಆಶೀರ್ವಾದದ ಕೈಗಳನ್ನು ಆತುಕೊಂಡು ಈ ಲೋಕದಲ್ಲಿ ಬದುಕಿ ಬರ್ತಕ್ಕಂಥವ್ರು ನಾವು ಆಗೋಣ ಎಂಬುದಾಗಿ ಇದರಿಂದ ವಾಕ್ಯ ನಮಗೆ ಎಚ್ಚರಿಸಲ್ಪಡುತ್ತದೆ, ಬೋಧಿಸಲ್ಪಡುತ್ತದೆ ಸ್ವಾಮಿ. ಅದನ್ನು ಮನದಟ್ಟು ಮಾಡಿಕೊಳ್ಳುವಂತೆಯೂ ನೀನು ನಮಗೆ ಸಹಾಯವನ್ನು ಮಾಡು ದೇವರೇ. ಅದೇ ರೀತಿಯಲ್ಲಿ ಸ್ವಾಮಿ ಮಿಷನರಿ ಆಗಿರ್ತಕ್ಕಂಥ ಸುವಾರ್ಥಿಕರಾಗಿರ್ತಕ್ಕಂಥ ಕ್ಯಾಥರಿನ್ ವಾನ್ ಬೋರ್ ಅವರು ಸ್ವಾಮಿ ದೇವರೇ 53 ವರ್ಷಗಳ ಕಾಲ ಸೇವಾ ಕಾರ್ಯವನ್ನು ಯಾವ ರೀತಿಯಲ್ಲಿ ನಡೆಸಿದರು, ಮಕ್ಕಳ ಮಧ್ಯದಲ್ಲಿ, ಅನಾಥ ಮಕ್ಕಳ ಮಧ್ಯದಲ್ಲಿ ಮತ್ತು ದೇವರೇ ಕ್ರಿಸ್ತನ ಸ್ವತಂತ್ರವನ್ನು ಸಾರಬೇಕಂತಕ್ಕಂಥ ಉದ್ದೇಶದಿಂದ ಇವರು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ 53 ವರ್ಷಗಳ ಕಾಲ ಬದುಕಿ ಬಾಳಿದರು, ಅದೇ ರೀತಿಯಲ್ಲಿ ನಾವು ಸಹ ದೇವರೇ ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಮ್ಮ ಜೀವನ, ನಮ್ಮ ಕುಟುಂಬ ದೇವರಿಗೋಸ್ಕರವಾಗಿ ಜೀವಿಸ್ಬೇಕಂತಕ್ಕಂಥ ಒಂದು ಸಮರ್ಪಣೆ ಮಾಡ್ತಕ್ಕಂಥ ನಮ್ಮ ಜೀವನವನ್ನು ದೇವರಿಗೋಸ್ಕರ ಸಮರ್ಪಣೆ ಮಾಡಿ ಈ ಲೋಕದ ದೇವರ ಸೇವಾ ಕಾರ್ಯವನ್ನು ಮಾಡ್ತಕ್ಕಂಥ ಮಕ್ಕಳು ನೀವು ಆಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲ್ಲ ಎಂಬುದಾಗಿಯೂ ದೇವರು ವಿಶೇಷವಾಗಿ ಸ್ವಾಮಿ ನಮ್ಮ ಕಲ್ವಾರಿ ಚಪ್ಪರ್ತಕ್ಕಂಥ ಎಲ್ಲ ದೈವ ಸೇವಕರನ್ನು, ಎಲ್ಲ ದೈವ ಜನರನ್ನು, ಎಲ್ಲ ಹಾಸ್ಟೆಲ್ ಮಕ್ಕಳನ್ನು, ಹಾಸ್ಟೆಲನ್ನು ನೋಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ವಾರ್ಡನ್ಸ್ಗಳನ್ನು ದೇವರೆಲ್ಲ ಮತ್ತು ನಮ್ಮ ಕಲ್ವಾರಿ ಚಪ್ಪರ್ತಕ್ಕಂಥ ಎಲ್ಲ ಸೇವಾ ಕಾರ್ಯಗಳನ್ನು ಮತ್ತು ಅದರ ಡೈರೆಕ್ಟರನ್ನು ಮತ್ತು ಉಪನಿರ್ದೇಶಕರನ್ನು ಮತ್ತು ಅವರ ಕುಟುಂಬವನ್ನು, ಅವರೆಲ್ಲ ಸೇವಾ ಕಾರ್ಯಗಳನ್ನು ದೇವರೇ ನೀವು ಆಶೀರ್ವದಿಸ್ರಿ, ಬಲಪಡಿಸ್ರಿ, ಕೃಪೆಯನ್ನು ತುಂಬಿಸ್ರಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ಇನ್ನೊಬ್ಬನಿಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್.